ಪ್ರೀತಿಯ ಮಗುವೆ, ಇವತ್ತು ನೀನು ಒಂದು ಬಹಳ ಸಂತೋಷವಾದ ಸುದ್ದಿಯನ್ನು ಕೇಳುತ್ತೀಯ. ಎಷ್ಟೋ ದಿನಗಳಿಂದ ಮನೆ ಮಾಡಿದ ಆಸೆ ಇವತ್ತು ಸಾಕಾರಗೊಳ್ಳುತ್ತದೆ. ನಿನ್ನನ್ನು ಪ್ರಗತಿಯ ಕಡೆಗೆ ಕೊಂಡೊಯ್ಯುವ ಹೊಸ ದಾರಿಗಳು ತೆರೆಯುತ್ತವೆ. ಮಸಾಲೆ ಪದಾರ್ಥಗಳನ್ನು ಮತ್ತು ಯಾವುದು ಆರೋಗ್ಯದಾಯಕವಲ್ಲವೋ ಅಂತಹ ಆಹಾರ ಪದಾರ್ಥಗಳನ್ನು ಸೇವಿಸುವುದನ್ನು ಆದಷ್ಟು ಕಡಿಮೆ ಮಾಡು. ನಿನ್ನ ಜನ್ಮವು ಒಂದು ಸದುದ್ದೇಶಕ್ಕಾಗಿಯೇ ಆಗಿದೆ. ಹಾಗಾಗಿ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ. ಸರಿಯಾಗಿ ಯೋಚಿಸಿ ಬೇಕಾದಂತಹ ಯೋಜನೆ ಹಾಕಿ ಅದಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡು. ನಿನ್ನ ಶಕ್ತಿಯನ್ನು ವ್ಯರ್ಥವಾಗಿ ಕಳೆಯಬೇಡ. ನಿನ್ನ ಸುತ್ತಮುತ್ತಲೂ ನಡೆಯುತ್ತಿರುವ ಅನಗತ್ಯ ಹೋರಾಟಗಳಿಗೆ ತಲೆಗೆಡಿಸಿಕೊಳ್ಳಬೇಡ. ದೇವಸ್ಥಾನ ಅಥವಾ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡು. ಸ್ವಲ್ಪ ಸಮಯ ಅಲ್ಲಿ ಕುಳಿತು ಪ್ರಾರ್ಥನೆ ಮಾಡು. ಎಲ್ಲವೂ ಒಳ್ಳೆಯದಾಗುತ್ತದೆ.